7ನೇ ತಾರೀಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ರಾಜ್ಯ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ 7ನೇ ತಾರೀಕು 7/2/2026 ಮಾತೆ ರಮಾಬಾಯಿ ಜಯಂತಿಯ ಅಂಗವಾಗಿ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ, ಬಾಬಾ ಸಾಹೇಬರ ಬೆಳಕಿನ ಬೆಳಕು, ಬದುಕಿನ ಬೆಳಕು, ಮಾತೆ ರಮಾಬಾಯಿ ಅಂಬೇಡ್ಕರ್ 128ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಶೋಷಿತ ಸಮುದಾಯಗಳ ವಿಮೋಚನಾ ದಿನವನ್ನು ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ NGO ಹಾಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಹಾಗೂ ಮಹಿಳಾ ಒಕ್ಕೂಟ ಎಲ್ಲ ತಮ್ಮ ದಂಪತಿಗಳೊಂದಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆ ನಮ್ಮ ತಾಲೂಕು ಹೊಸಕೋಟೆ ಮತ್ತು ದೇವನಹಳ್ಳಿಯಿಂದ ಸುಮಾರು 100 ಜನರು ಅಲ್ಲಿ ಭಾಗವಹಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನಮ್ಮ ಏನು ಹೋರಾಟ 30 ವರ್ಷಗಳ ಹೋರಾಟ ಏನಿತ್ತು ಆ ಹೋರಾಟಗಾರರ ದಂಪತಿಗಳನ್ನು ಅಲ್ಲಿ ಸನ್ಮಾನ ಮಾಡೋದ್ರ ಮುಖಾಂತರ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ NC ಮಹದೇವಪ್ಪ ಅವರು, ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಮಿತಿ ದಲಿತ ಮಹಿಳಾ ನಾಯಕಿಯಾದಂಥ ಇಂದಿರಾ ಕೃಷ್ಣಪ್ಪ ಅವರು ಮತ್ತು ಎಲ್ಲ ಇತರ ಗಣ್ಯ ವ್ಯಕ್ತಿಗಳು ಮತ್ತು ಡೆಲ್ಲಿಯಿಂದ 2 ಮಹಿಳೆಯರನ್ನು ಅಲ್ಲಿ ಕರೆದು ಸನ್ಮಾನ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುತ್ತಿದ್ದು, ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪರವಾಗಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಜೈ ಭೀಮ್, ಜೈ ಭಾರತ್. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನ NGO ಸಭಾಂಗಣದಲ್ಲಿ ಬಾಬಾ ಸಾಹೇಬರ ಧರ್ಮಪತ್ನಿ ರಮಾಬಾಯಿ, ಮಾತೆ ರಮಾಬಾಯಿಯವರ 128ನೇ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಈ ಜಯಂತಿ ಇದೇ ತಿಂಗಳು ಫೆಬ್ರವರಿ 7ನೇ ತಾರೀಕು ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಚಳುವಳಿಯ ಪದಾಧಿಕಾರಿಗಳು ಮತ್ತು ಸಕ್ರಿಯ ಕಾರ್ಯಕರ್ತರು ಆ ಚಳುವಳಿಯಲ್ಲಿ ಆ ಒಂದು ಏನು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋಬೇಕು. ಮತ್ತು ಅದರ ಒಟ್ಟಿಗೆ ಅವರ ದಂಪತಿಗಳೊಟ್ಟಿಗೆ, ಅವರ ಪತ್ನಿ ಮತ್ತು ಗಂಡನೊಟ್ಟಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ರಾಜ್ಯ ಸಮಿತಿ ಕರೆಯನ್ನು ಕೊಟ್ಟಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕೆ ಐತಿಹಾಸಿಕ ಕಾರ್ಯಕ್ರಮ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಬದುಕಾಗಿರ್ಬೋದು, ಎಲ್ಲ ಕಾಲಘಟ್ಟದಲ್ಲೂ ಕೂಡ ರಮಾಬಾಯಿಯವರು ಬಾಬಾ ಸಾಹೇಬರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು. ಬಾಬಾ ಸಾಹೇಬ್ರೆ ಹೇಳ್ಕೊಳ್ತಾರೆ, ನಾನು ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೆ ಇಡೀ ಮನೆಯ ಜವಾಬ್ದಾರಿಯನ್ನ ರಮಾಬಾಯಿಯವರು ವಹಿಸ್ಕೊಂಡ್ರು. ಅವರ ಒಂದು ಬದುಕಿನ ತ್ಯಾಗದಿಂದ ನಾನು ಇವತ್ತು ಈ ಸಂವಿಧಾನವನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು. ನಾನು ಈ ಶೋಷಿತ ಸಮಾಜಗಳಿಗೆ ಏನಾದ್ರೂ ನಾನು ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ರೆ ಅದು ರಮಾಬಾಯಿಯವರ ತ್ಯಾಗ ಅಂತೇಳಿ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಯ ತನ್ನ ಬದುಕನ್ನ ಕಟ್ಕೋಬೇಕಾದ್ರೆ ಅವರ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಅಂತೇಳಿ. ಇದು ಬಾಬಾ ಸಾಹೇಬ್ರ ಆಗ್ಲೇನೆ ಸ್ತ್ರೀಯರಿಗೆ ಹಕ್ಕುಗಳನ್ನ ಕೊಡೋದ್ರ ಮೂಲಕ, ಅವರನ್ನು ಕೂಡ ಸಮಾನರು ಅಂತ ಹೇಳೋದ್ರ ಮೂಲಕ, ಆ ಸಂವಿಧಾನದಲ್ಲೂ ಕೂಡ ಅದನ್ನು ಜಾರಿ ಮಾಡೋದ್ರ ಮೂಲಕ ಸಮಾನತೆಯನ್ನು ಕೊಟ್ಟರು. ಹಿಂದೂ ಕೋಡ್ ಬಿಲ್ ಅನ್ನು ಕೂಡ ತಂದ್ರು. ಮಹಿಳೆಯರಿಗೆ ಏನು ಆಸ್ತಿಯಲ್ಲಿ ಸಮಪಾಲು, ಆಮೇಲೆ ಶಿಕ್ಷಣ ಮತ್ತು ಮತದಾನ, ಇದೆಲ್ಲರಲ್ಲೂ ಕೂಡ ಮಹಿಳೆ ಪುರುಷರಷ್ಟೇ ಸಮಾನರು ಅಂತಕ್ಕಂಥ ಕಾನೂನುಗಳನ್ನ ಬಾಬಾ ಸಾಹೇಬರು ತಂದ್ರು. ಇದಕ್ಕೆಲ್ಲ ಪ್ರೇರಣೆ ರಮಾಬಾಯಿಯವರು. ಆ ಒಂದು ಮಹಾ ತಾಯಿ ಇವತ್ತು ಇಲ್ದಿರ ಹೋಗಿದ್ರೆ ನಾವು ಇವತ್ತು ನಮ್ಮ ವಿಮೋಚಕ ಬಾಬಾ ಸಾಹೇಬ್ರನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಾಬಾ ಸಾಹೇಬ್ರಿಗೇನಾದ್ರೂ ಆಕೆ ಈಗಿನ ಅನೇಕ ಮಹಿಳೆಯರನ್ನು ನೋಡಿದ್ದೀವಿ, ಅವರು ತೊಂದರೆಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಇಡೀ ಸಂಸಾರವನ್ನೇ ನೋಡ್ಕೊಂಡಿರ್ಬೇಕು ನೀನು ಅಂತ ಹೇಳ್ತಕ್ಕಂಥದ್ದು, ಆ ತರ ಏನಾದ್ರು ರಮಾಬಾಯಿ ಅವರು ನಡ್ಕೊಂಡಿದ್ರೆ ಬಾಬಾ ಸಾಹೇಬರು ಹೋರಾಟಗಳನ್ನ ಮಾಡಿ ಶೋಷಿತ ಸಮಾಜಗಳನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ರಮಾಬಾಯಿ ಅವರು
ಅಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಘಟನೆಯನ್ನ ಹೇಳಕ್ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪದವಿಯನ್ನ ಪಡೆದು ವಿದೇಶದಿಂದ ಭಾರತಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಅವರನ್ನ ಅಭಿನಂದಿಸಬೇಕು ಅಂತೇಳಿ ಒಂದು ಸಭೆಯನ್ನು ಕೂಡ ಕರೆದಿರ್ತಾರೆ. ಆ ಸಭೆಗೆ ರಮಾಬಾಯಿ ಕರೆದಿದ್ದಂತ ಸಂದರ್ಭದಲ್ಲಿ ರಮಾಬಾಯಿ ಅವರು ಆ ಸಭೆಗೂ ಕೂಡ ನನ್ನ ಗಂಡನನ್ನ ನೋಡಬೇಕು, ಅವರ ಯಾವ ರೀತಿ ಸನ್ಮಾನ ಮಾಡ್ತಾರೆ ಅಂತೇಳಿ ರಮಾಬಾಯಿ ಅವರು ಕೂಡ ತಯಾರಾಗಿರ್ತಾರೆ. ಆದ್ರೆ ಅವ್ರು ತಯಾರಾಗಿರ್ಬೇಕಾದ್ರೆ ಅವರ ಸೀರೆ, ಯಾವ ಸೀರೆನೂ ಇರಲ್ಲ, ಸೀರೆ ಎಲ್ಲ ಹರಿದೋಗಿರುತ್ತೆ. ಯಾಕೆ ಯೋಚನೆ ಮಾಡ್ತಾರೆ ರಮಾಬಾಯಿ ಅವರು, ನಾನು ಒಬ್ಬ ದೊಡ್ಡ ಬ್ಯಾರಿಸ್ಟರ್ ಹೆಂಡತಿ, ನಾನು ಇಂಥ ಹರಿದೋದ ಸೀರೆಯಲ್ಲಿ ಅಲ್ಲಿ ಹೋದ್ರೆ ನನ್ನ ಸಮಾಜ ಹೆಂಗ್ ನೋಡುತ್ತೆ ಅಂತ ಹೇಳಿ ರಮಾಬಾಯಿ ಅವರು ಬಾಬಾ ಸಾಹೇಬ್ರ ಹಿಂದೆ ಯಾವುದೋ ಸನ್ಮಾನ ಮಾಡಿದಂತ ಶಾಲನ್ನು ಹೊದ್ಕೊಂಡು ಅಲ್ಲಿ ಬಂದು ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅದನ್ನು ಬಾಬಾ ಸಾಹೇಬ್ರು ಗಮನಿಸ್ತಾರೆ. ನಾನು ಒಬ್ಬ ದೊಡ್ಡ ವಿದ್ವಾಂಸ, ನಾನು ವಿದೇಶದಲ್ಲಿ ಓದ್ಕೊಂಬಂದ ಪಂಡಿತ, ಆದ್ರೆ ನಾನು ನನ್ನ ಹೆಂಡತಿಗೆ ಒಂದು ಸೀರೆ ಕೊಡ್ಸಕ್ ಆಗ್ಲಿಲ್ಲ ಅಂತೇಳಿ ಬಾಬಾ ಸಾಹೇಬ್ರು ದುಃಖಿತರಾಗ್ತಾರೆ. ಇಂಥ ಒಂದು ತ್ಯಾಗಮಯವರ ಒಂದು ಜನ್ಮ ಜಯಂತಿಯನ್ನ ದಲಿತ ಚಳವಳಿ ಅಂಬೇಡ್ಕರ್ ವಾದ ಮಾಡ್ತಕ್ಕಂಥದ್ದಿಲ್ಲ, ಅದು ಸಾರ್ಥಕತೆಯನ್ನ ಮೆರೆಯುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಈ ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್.ಸಿ. ಮಹದೇವಪ್ಪ ಅವರು ಮತ್ತು ಇಂದಿರಾ ಕೃಷ್ಣಪ್ಪನವರು, ದಲಿತ ಚಳವಳಿಯ ಪ್ರಧಾನ ಸಂಚಾಲಕರಾದಂಥ ಮಾವಳ್ಳಿ ಶಂಕರ್ ಅವರು ಮತ್ತು ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಈ ತಾಲೂಕಿನಿಂದ, ಈ ಜಿಲ್ಲೆಯಿಂದ ಸಕ್ರಿಯ ಕಾರ್ಯಕರ್ತರು, ವಿಚಾರವಂತರು, ಪ್ರಜ್ಞಾವಂತರು, ವಿದ್ಯಾವಂತರು, ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮನವಿಯನ್ನ ಮಾಡುತ್ತೆ. ಬಾಬಾ ಸಾಹೇಬರ ಬದುಕಿನ ಬೆಳಕು ಅಂದ್ರೆ ಮಾತೆ ರಮಾಬಾಯಿ ಅವರ 128ನೇ ವರ್ಷದ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೀವೋ ಸಭಾಂಗಣದಲ್ಲಿ 128ನೇ ಜನ್ಮದಿನೋತ್ಸವವನ್ನು ರಮಾಬಾಯಿ ಅಂದ್ರೆ ಮಹಿಳೆಯರಿಗೆ ಸ್ಫೂರ್ತಿಯಾಗಿರುವಂತಹ ತಾಯಿ ರಮಾಬಾಯಿಯ ಜನ್ಮದಿನೋತ್ಸವವನ್ನು ಮಹಿಳೆಯರು ಮತ್ತೆ ಎಲ್ಲ ನಾಡಿನ ಶೋಷಿತ ಬಂಧುಗಳು ಎಲ್ಲರೂ ಸೇರಿ ಈ ಜನ್ಮದಿನೋತ್ಸವವನ್ನು ಯಶಸ್ವಿಗೊಳಿಸೋಣ. ತಾವುಗಳು ಬನ್ನಿ, ತನ್ನ ಕುಟುಂಬಗಳ ದಂಪತಿಗಳನ್ನು ಕರೆತನ್ನಿ. ಮುಂದೆ ಈ ಶೋಷಿತ ಸಮಾಜಗಳಿಗೆ ಯಾವುದೇ ರೀತಿಯ ಶೋಷಿತ ಅಂದರೆ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದೆ ತಿಳುವಳಿಕೆಗಳನ್ನು ತಿಳಿದುಕೊಂಡು ಮುಂದೆ ನಡೆಯೋಣ. ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಾವು ನಡೆಸಿಕೊಳ್ಳೋಣ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಬನ್ನಿ, ತಮ್ಮ ಕುಟುಂಬದ ಮಕ್ಕಳು ಮತ್ತೆ ದಂಪತಿಗಳನ್ನು ಕರೆತನ್ನಿ.